ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾವ ರೀತಿ ನಾವು ಮನೆಯಲ್ಲಿ ವರಮಹಾಲಕ್ಷ್ಮಿ ಆಚರಿಸಿದ್ವಿ ಅಂತ. ಇನ್ನು ಹಿಂದಿನ ದಿನ ಅಂದರೆ ಗುರುವಾರನೇ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಏನೇನು ಬೇಕು ತಟ್ಟೆ, ದೇವ್ರ ಸಾಮಾನಿಗೆ ದೀಪ ಅವೆಲ್ಲನೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ಯಾವಾಗಲೂ ಅಷ್ಟೇ ಹಬ್ಬಕ್ಕೆ ಕುಂಕುಮದ ಬಟ್ಲಲ್ಲಿರುವ ಕುಂಕುಮನ ಚೇಂಜ್ ಮಾಡ್ತೀನಿ. ಅರಿಶಿನ ಕುಂಕುಮನ ಹೊಸದಾಗಿ ನಾನು ಅದಕ್ಕೆ ಹಾಕ್ಕೊತೀನಿ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಬಟ್ಲುಗಳನ್ನ ಮತ್ತು ಹೊಸ ಕುಂಕುಮ ಅರಿಶಿನ ಅದಕ್ಕೆ ಫುಲ್ ಮಾಡಿ ಇಟ್ಕೊತೀನಿ ಯಾವಾಗಲೂ. ಇನ್ನು ಅರಿಶಿನ ಕುಂಕುಮ ಎಲ್ಲ ಫಿಲ್ ಮಾಡ್ಕೊಂಡಾದಮೇಲೆ ದೇವ್ರ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ಒಂದು ಪಾತ್ರೆಯಲ್ಲಿ ಮಡಿ ನೀರು ಅಂತಾರಲ್ಲ ಆ ನೀರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಗೋಮೂತ್ರನ ಹಾಕ್ಕೊಂಡಿದ್ದೀನಿ. ಗೋಮೂತ್ರ ಊರಲ್ಲಿ ಸಿಕ್ತು, ಅದನ್ನು ನಾನು ಈಗೇನು ಅಂಗಡಿಗಳಲ್ಲೂ ಸಿಗುತ್ತೆ, ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಕೂಡ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ದೇವ್ರ ಮನೆಯೆಲ್ಲ ನಾನು ನೀಟಾಗಿ ದೇವ್ರ ಫೋಟೋ ಮತ್ತು ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ ಗಂಧದ ಜೊತೆ. ಫಸ್ಟೇ ನಾವು ಹಿಂದಿನ ದಿನ ಈ ಎಲ್ಲ ಕೆಲಸ ಮಾಡ್ಕೊಂಬಿಟ್ರೆ ನಮಗೆ ಈಸಿ ಅನಿಸುತ್ತೆ ಮಾರನೇ ದಿನ ಹಬ್ಬ ಮಾಡೋದಕ್ಕೆ. ಸೊ ಯಾವಾಗಲೂ ಅಷ್ಟೇ ಹಿಂದಿನ ದಿನವೇ ಎಲ್ಲ ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಗುರುವಾರನೇ. ಇನ್ನು ಶುಕ್ರವಾರನೂ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಕಳಸ ಎಲ್ಲ ಇಟ್ಟಿರ್ತೀವಲ್ಲ. ಸೊ ಕಳಸ ಎಲ್ಲ ತೆಗ್ದು ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಹಿಂದಿನ ದಿನವೇ ಈ ರೀತಿ ರೆಡಿ ಮಾಡ್ಕೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿ ಮಾಡ್ತಾರೆ. ನಾನು ಕೂಡ ಅದೇ ರೀತಿಯೇ ಮಾಡೋದು. ತುಂಬ ವರ್ಷಗಳಿಂದ ನಾನು ಯಾವಾಗಲೂ ಗುರುವಾರನೇ ಫಸ್ಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇನ್ನು ಎಲ್ಲ ದೇವ್ರ ಫೋಟೋಗಳನ್ನು ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ಇನ್ನು ಡೆಕೋರೇಷನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏಕೆಂತಂದರೆ ಬೆಳಗ್ಗೆ ಯಾವುದೂ ಆಗೋಲ್ಲ, ಗಡಿಬಿಡಿ ಆಗಿಬಿಡುತ್ತೆ. ಎದ್ದ ತಕ್ಷಣ ನಾವು ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋದು. ಸೊ ಡೆಕೋರೇಷನಿಗೆ ಏನು ಬೇಕು ಬ್ಯಾಕ್ಗ್ರೌಂಡಿಂದು ಆಲ್ರೆಡಿ ನಾನು ಮೀಶೋದಲ್ಲಿ ಹೋದ ವರ್ಷ ಬುಕ್ ಮಾಡ್ಕೊಂಡಿದ್ದೆ. ಸೊ ಅದನ್ನೇ ನಾನು ಡೆಕೋರೇಷನ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸರಿ ದೇವ್ರ ಮನೆಯಲ್ಲೇ ಮಾಡಿದ್ರಿಂದ ಸ್ವಲ್ಪ ಸಿಂಪಲ್ಲಾಗಿ ಆಯಿತು. ಯಾವಾಗಲೂ ವರ್ಷ ನಾನು ಹಾಲಲ್ಲಿ ಇಡ್ತಿದ್ದೆ. ನಾವು ಮನೆ ಚೇಂಜ್ ಮಾಡಿದ್ವಲ್ಲ, ಹಾಗಾಗಿ ದೇವ್ರ ಮನೆಯೇ ಸ್ವಲ್ಪ ದೊಡ್ಡದಾಗಿದ್ದರಿಂದ ದೇವ್ರ ಮನೆಯಲ್ಲೇ ಇಟ್ಕೊಳ್ಳೋಣ, ಹೊರಗಿಟ್ರೆ ಹಿಂಸೆ ಅನಿಸುತ್ತೆ ಓಡಾಡೋಕ್ಕೆಲ್ಲ ಅಂತ ಅಂದ್ಬಿಟ್ಟು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಇದು ಕೂಡ ಹೋದ ವರ್ಷ ತುಂಬಾ ಚೆನ್ನಾಗಿದೆ. ಇದು ಕೂಡ ಇದನ್ನು ನಾವು ಡೆಕೋರೇಷನಿಗೆಲ್ಲ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಡೆಕೋರೇಷನ್ ಎಲ್ಲ ಆಯಿತು. ಬ್ಯಾಕ್ಗ್ರೌಂಡಿಂದ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇನ್ನು ಫ್ಲವರ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಬಾಗಿಲಿಗೆ ಹಾಕ್ಬೇಡ ಅಂತ ಹಾಕಿದ್ದೀನಿ ದೇವ್ರ ಮನೆ ಬಾಗಿಲಿಗೆ. ಮತ್ತು ಇದು ಡೆಕೋರೇಷನ್ದು. ಇನ್ನು ಉಳಿದಿದ್ದೆಲ್ಲ ದೇವ್ರ ಮನೆ ಬಾಗಿಲಿಗೆ ಮತ್ತು ಮುಂದೆಗಡೆ ಬಾಗಿಲಿಗೆ ಅಂದರೆ ಮೈನ್ ಡೋರ್ ಬಾಗಿಲಿಗೆ ಅದಕ್ಕೆಲ್ಲ ಹಾಕಿದ್ದಾಯಿತು. ಇನ್ನು ಇದು ಮಾವಿನ ಸೊಪ್ಪನ್ನ ನಾನು ಕಟ್ತಾ ಇದ್ದೀನಿ. ಅದು ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನೇ ಮಾವಿನ ಸೊಪ್ಪು ತೋರಣನ ಹಾಕ್ತಾಯಿದ್ದೀನಿ. ಇನ್ನು ಮೇನ್ ಡೋರಿಗೆ ನಮ್ಮ ಹಸ್ಬೆಂಡ್ ಹಾಕಿದರು. ಬಟ್ ನಾನು ಇಲ್ಲಿ ದೇವ್ರ ಮನೆಗೆ ಡೆಕೋರೇಷನ್ ಮಾಡಬೇಕಾಗಿದ್ದರಿಂದ ಫಸ್ಟ್ ಮಾವಿನ ತೋರಣ ಹಾಕ್ಬಿಡೋಣ ಅಂತ ಮಾವಿನ ತೋರಣ ಎಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ಸೀರೆ ಕೂಡ ಅಷ್ಟೇ, ಯಾಕೆಂದರೆ ನಾವು ಏನೂ ಅಲ್ಲಿ ಊಟ ಏನೂ ಮಾಡಿರಲಿಲ್ಲ. ಹಾಗಾಗಿ ಮಧ್ಯದ ಹಾಲಲ್ಲೇ ಸೀರೆಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಊಟ ಏನಾದರೂ ಮಾಡಿದರೆ ಅದು ಎಂಜಲಾಗುತ್ತೆ ಅಂತಾರೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಮತ್ತೊಂದು ಸರಿ ಸ್ನಾನ ಮಾಡಿಕೊಂಡು ದೇವರಿಗೆ ಸೀರೆನ ರೆಡಿ ಮಾಡ್ಕೊಬೇಕಾಗಿರುತ್ತೆ. ಸೊ ಅದಕ್ಕೆ ನಾನು ಊಟಕ್ಕೂ ಮುಂಚೆನೇ ಈ ರೀತಿ ದೇವರಿಗೆ ಸೀರೆ ಎಲ್ಲ ಪ್ಲೇಟಿಂಗ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕಾಗುತ್ತೆ ಅದೆಲ್ಲ ನೋಡಿಕೊಂಡು ಈ ರೀತಿ ಪ್ಲೇಟಿಂಗ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೀರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ದೇವರಿಗಂತೂ. ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಹೇಗೆ ಬಂತು ಅಂತ ವಿಡಿಯೋನ ದೇವರೆಲ್ಲ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದಾರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟು ಆಯಿತು. ಡೆಕೋರೇಷನ್ ಎಲ್ಲ ಮಾಡಿ ದೇವ್ರ ಫೋಟೋ ಎಲ್ಲ ಇಟ್ಟು ಇನ್ನು ಕಳಸ ಹೂಡಿ, ಅಂದರೆ ನಾನು ಮನೇಲಿ ದಿನ ಏನು ಕಳಸ ಹೂಡ್ತೀನೋ ಅದನ್ನು ಕಳಸ ಹೂಡಿ ಇಟ್ಟಿದ್ದೀನಿ. ಹಾಗೆ ದೇವರಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿ ಇಟ್ಟಿದ್ದೀನಿ. ಇನ್ನು ದೇವ್ರ ಮುಖವಾಡಕ್ಕೂ ಕೂಡ
ಈ ರೀತಿ ಅಲಂಕಾರನ ಮಾಡಿದ್ದೀನಿ. ಇನ್ನು ಮತ್ತೆ ದೀಪಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ದೇವರಿಗೆ ಕೈಗೆ ಬಳೆ ಕೂಡ ಹಾಕ್ತಿದ್ದೀನಿ. ಏನೋ ಒಂಥರ ಖುಷಿ ಅನಿಸುತ್ತೆ ನಾವು ಈ ರೀತಿ ಕೆಲಸ ಎಲ್ಲ ಮಾಡಬೇಕು ಅಂದಾಗ. ಮತ್ತು ಈ ರೀತಿ ನಾವು ಮಾಡ್ತೀವಿ ಅಂದರೂ ನಮಗೆ ನಿಜವಾಗ್ಲೂ ಸಿಗಲ್ಲ ಕೆಲವೊಂದು ಸರಿ ಅವಕಾಶಗಳು. ಈ ರೀತಿ ದೇವರಿಗೆ ಸೀರೆ ಉಡ್ಸೋದು, ಆ ದೇವ್ರನ್ನ ಅಲಂಕಾರ ಮಾಡೋದು ನಿಜ ತುಂಬ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ. ಸೊ ನಾನು ಎಲ್ಲನೂ ದೇವರಿಗೆ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ 12 ಗಂಟೆ ಆಗಿತ್ತು ರಾತ್ರಿ. ಎಲ್ಲನೂ ರೆಡಿ ಮಾಡಿ ಇನ್ನು ಬೆಳಗ್ಗೆ ನಾನು 3:30ಗೆ ಎದ್ದು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ನೆಲ ಒರೆಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಪೂಜೆ ಮಾಡೋಷ್ಟೊತ್ತಿಗೆ 5:15 ಆಯಿತು. ಇದನ್ನೆಲ್ಲ ರಾತ್ರಿಯೇ ಇಟ್ಟಿದ್ದೆ. ಅಂದರೆ ಇವು ಮಡ್ಲಕ್ಕಿ ಹಣ್ಣು ಅವೆಲ್ಲ ರಾತ್ರಿ ಜೋಡಿಸಿ ಇಟ್ಬಿಟ್ಟಿದ್ದೆ, ಬೆಳಗ್ಗೆ ಇದಾಗಲ್ಲ ಅಂತ. ಇನ್ನು ಬೆಳಗ್ಗೆ ಎದ್ದು ಕಳಶನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ದೇವಿ ಮುಖವಾಡ ಇಟ್ಟು ದೇವರಿಗೆ ಹೂವು ಮುಡಿಸಿ ಇನ್ನು ದೇವರಿಗೆ ಏನೇನು ಹಾಕಬೇಕೋ ಅದನ್ನೆಲ್ಲ ಮಾಡಿ ಪೂಜೆ ಮಾಡಿದ್ದಾಯಿತು. ಇನ್ನು ಅದೆಲ್ಲ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಹೋಳಿಗೆ ಪಲ್ಯ ಎಲ್ಲ ಮಾಡಿ ಮತ್ತೊಂದು ಸರಿ ನಾನು ನೈವೇದ್ಯ ಮಾಡಿದೆ. ಇನ್ನು ಸಂಜೆಗೆ ಬಂದವರಿಗೆ ತಾಂಬೂಲ ಎಲ್ಲ ಕೊಟ್ಟು ರಂಗೋಲಿ ಎಲ್ಲ ಬಿಟ್ಟು ತಾಂಬೂಲ ಕೊಡೋಕ್ಕೆಲ್ಲ ರೆಡಿ ಮಾಡಿಟ್ಟು ಬಂದವರಿಗೆಲ್ಲ ತಾಂಬೂಲ ಕೊಟ್ಟು ಇನ್ನು ಕೆಂಪಾರತಿ ಕೂಡ ಮಾಡಿದೆ. ಕೆಂಪಾರತಿ ಎಲ್ಲ ಮಾಡಿದ್ದಾದಮೇಲೆ ಇನ್ನು ನಮ್ಮ ಅಕ್ಕನ ಮನೆಯಲ್ಲೂ ಪೂಜೆ ಮಾಡಿದರು. ಇನ್ನು ನಮ್ಮ ತಮ್ಮ ಮತ್ತು ನಾದಿನಿ ಎಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ ಪೂಜೆಗೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರು ಕೂಡ ದೇವ್ರ ಮನೆಯಲ್ಲೇ ಮಾಡಿದ್ದು. ಏನೋ ಒಂಥರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಮತ್ತು ಒಂದೇ ಥರ ಯಾರೂ ಮಾಡೋದೇ ಇಲ್ಲ ಬಿಡಿ. ಆ ರೀತಿ ಎಲ್ಲರೂ ಡಿಫ್ರೆಂಟಾಗಿರುತ್ತೆ. ಒಬ್ಬೊಬ್ಬರು ಮನೇಲಿ ನೋಡೋಕ್ಕೂ ಒಂದೊಂದು ಥರ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಅಕ್ಕನ ಮನೆಯಲ್ಲಾದಮೇಲೆ ನನ್ನ ತಂಗಿ ಮನೆಗೆ ಹೋಗಿದ್ವಿ. ಅವರು ಕೂಡ ಮಾಡ್ತಾರೆ ಈ ಹಬ್ಬನ. ಅವಳಂತೂ ತಿರುಪತಿ ಗಿರಿವಾಸನೇ ತಂದು ಕೂರಿಸ್ಬಿಟ್ಟಿದ್ಲು ದೇವರಿಗೆ. ಏಕೆಂದರೆ ಹೇಳ್ತಾರೆ ಬರೀ ಲಕ್ಷ್ಮೀ ಕರಿಬಾರ್ದು, ಶ್ರೀನಿವಾಸ ಅಂದರೆ ವಿಷ್ಣು ಸಮೇತನೇ ಲಕ್ಷ್ಮೀನ ಕರಿಬೇಕು ಅನ್ನೋ ಒಂದು ಇದಿದೆ. ಸೊ ಅದಕ್ಕೋಸ್ಕರ ಈ ರೀತಿ ಥೀಮ್ ಇಟ್ಕೊಂಡು ಶ್ರೀನಿವಾಸನ ಥೀಮ್ ಇಟ್ಕೊಂಡು ನನ್ನ ತಂಗಿ ಮಾಡಿದ್ಲು. ಇನ್ನು ನಾವೆಲ್ಲ ಹಾಡು ಹೇಳಿದ್ವಿ ಅಲ್ಲಿ ಹೋಗಿ. ನಾವು ವರ್ಷವೂ ಅಷ್ಟೇ ಯಾರ ಮನೆಗೆಲ್ಲ ಒಟ್ಟಿಗೆ ಕೂಡ್ತೀವಿ ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಅಲ್ಲಿ ಹಾಡು ಹೇಳ್ತೀವಿ ದೇವ್ರದ್ದು. ಯಾಕೆಂದರೆ ಹಾಡು ಸ್ವಲ್ಪ ಅಷ್ಟೋ ಇಷ್ಟೋ ಕಲ್ತಿದ್ದೀವಿ. ಸೊ ಅದನ್ನು ನಾವು ಪ್ರತಿ ವರ್ಷ ಹಾಡು ಹೇಳ್ತೀವಿ. ಯಾರ ಮನೇಲಿ 3 ಜನ ನಾವು ಸೇರ್ತೀವಿ, ಎಲ್ಲ ಆರತಿ ಬೆಳಗ್ತೀವಿ, ಆಮೇಲೆ ಹಾಡು ಹೇಳ್ತೀವಿ. ಏನೋ ಒಂಥರ ಚೆನ್ನಾಗಿರುತ್ತೆ. ಅದೆಲ್ಲ ಒಂಥರ ನಾವೇನು ಮಾಡ್ತೀವೋ ನಮ್ಮನ್ನು ನೋಡಿ ಕೂಡ ಮಕ್ಕಳನ್ನ ಕಲಿಯೋ ಒಂದು ಚಾನ್ಸಸ್ ಇರುತ್ತೆ. ಸೊ ನಾವು ಚಿಕ್ಕದ್ರಿಂದನೂ ಸ್ವಲ್ಪ ಹಾಡು ಹೇಳೋದು ನಾವು 3 ಜನಕ್ಕೂ ಬಂದಿದೆ ನಮಗೆ. ಸೊ ಸ್ವಲ್ಪ ಹಾಡು ಹೇಳ್ತೀವಿ. ಎಲ್ಲ ಹೋದ್ರೂ ಯಾವುದೇ ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮತ್ತು ಗಣಪತಿ ಕೂರಿಸಿದಾಗ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ, ಸೊ ಎಲ್ಲ ಪೂಜೆಯಲ್ಲೂ ನಾವು ಹಾಡು ಕಂಪಲ್ಸರಿ ಹೇಳ್ತೀವಿ. ಅದೊಂಥರ ನಮಗೇನೋ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ಲು. ಇನ್ನು ಅಲ್ಲಿ ಹಾಡೆಲ್ಲ ಹೇಳ್ಕೊಂಡು ಆಮೇಲೆ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ನಾವು ರಾತ್ರಿ ಮನೆಗೆ ಬಂದಾಗ 10-10:30 ಆಗಿತ್ತು. ಇನ್ನು ದೀಪನ ನಾನು ರಾತ್ರಿ ಎಲ್ಲ ಉರಿಸಿದ್ದೀನಿ.